ಬಹಳ ಮುಖ್ಯವಾಗಿ ಈ ವಿಚಾರದಲ್ಲಿ ಇರುವಂತ ಪ್ರಶ್ನೆಗಳು ಏನು ಅಂತಂದ್ರೆ ಕೊನೆಯ ಕ್ಷಣದಲ್ಲಿ ಅವರು ಎಟಿಸಿ ಜೊತೆಗೆ ಯಾವ ರೀತಿಯಾದಂತ ಕಮ್ಯುನಿಕೇಶನ್ ಅನ್ನ ಮಾಡ್ತಾ ಇದ್ರು. ಏರ್ಪೋರ್ಟ್ ನಲ್ಲಿ ಎಟಿಸಿ ಏರ್ ಟ್ರಾಫಿಕ್ ಕಂಟ್ರೋಲ್ ರೂಮ್ ಏನಿರುತ್ತೆ ಅಲ್ಲಿಂದ ಏನು ಕಮ್ಯುನಿಕೇಟ್ ಆಗ್ತಾ ಇತ್ತು. ಡಿಎನ್ಎ ಟೆಸ್ಟ್ ಮೂಲಕವಾಗಿ ಈಗ ಮೃತದೇಹಗಳ ಗುರುತನ್ನ ಪತ್ತೆ ಹಚ್ಚಿ ಅವರ ಕುಟುಂಬಗಳಿಗೆ ಹಸ್ತಾಂತರ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಈವರೆಗೆ 40 ಮೃತದೇಹಗಳ ಗುರುತು ಪತ್ತೆಯಾಗಿದೆ. ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಗುರುತು ಕೂಡ ಈಗ ಪತ್ತೆಯಾಗಿದೆ. ಈವರೆಗೆ 6 ಮೃತದೇಹಗಳನ್ನು ಹಸ್ತಾಂತರ ಮಾಡಿದ್ದಾರೆ. ಸಿವಿಲ್ ಆಸ್ಪತ್ರೆಯಲ್ಲಿ ಮೃತದೇಹಗಳ ಹಸ್ತಾಂತರ ಪ್ರಕ್ರಿಯೆ ಇನ್ನೂ ಕೂಡ ನಡೀತಾ ಇದೆ. ವಿಮಾನ ದುರಂತದಲ್ಲಿ ಸುಟ್ಟು ಕರಕಲಾಗಿ ಹೋಗಿವೆ ಮೃತದೇಹಗಳು. ಡಿಎನ್ಎ ಟೆಸ್ಟ್ ಮೂಲಕವಾಗಿ ಮೃತದೇಹಗಳ ಗುರುತು ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ. 40 ಮೃತದೇಹಗಳ ಗುರುತು ಪತ್ತೆ ಹಚ್ಚಲಾಗಿದೆ. ಅದರಲ್ಲಿ 6 ಮೃತದೇಹಗಳನ್ನು ಈಗಾಗಲೇ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡಿದ್ದಾರೆ. ಆ ಮೃತದೇಹಗಳನ್ನು ನೋಡಿದ ತಕ್ಷಣ ಆ ಕುಟುಂಬಸ್ಥರಿಗೆ ಆಗುವಂಥ ಆಘಾತ ಮತ್ತೊಂದು ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಯಾಕೆ ಅಂತಂದರೆ